ಸಿಎಂ ಆಯ್ಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದು ನಿವಾಸದ ಬಳಿ ಶಾಸಕ ಅಜಯ್ ಸಿಂಗ್ ಅವರ ಹೇಳಿಕೆ ಇದು. ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಹೇಳಿಕೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಹೈಕಮಾಂಡ್ಗೂ ಕೂಡ ಒಂದು ಕ್ಲಾರಿಟಿ ಇದೆ, ಯಾರನ್ನ ಸಿಎಂ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ತೀರ್ಮಾನ ಮಾಡಿರ್ತಾರೆ ಇಷ್ಟೊತ್ತಿಗೆ. ಆದ್ರೆ ಮನವೊಲಿಸ್ಬೇಕಲ್ಲ, ಯಾವ ರೀತಿಯಾಗಿ ಮನವೊಲಿಸ್ಬೇಕು ಅನ್ನುವಂಥದ್ದಷ್ಟೇ ಇಲ್ಲಿ ಇರುವಂತ ವಿಚಾರ. ಒಂದ್ ಕಡೆ ಶಾಸಕರ ಅಭಿಪ್ರಾಯವನ್ನ ಕೂಡ ಪಡ್ಕೊಳ್ಳಲಾಗಿದೆ. ಶಾಸಕರ ಅಭಿಪ್ರಾಯದಂತನೇ ಮಾಡ್ತಾರ ಅಥವಾ ಶಾಸಕರ ಅಭಿಪ್ರಾಯನೂ ಕೂಡ ಒಂದೇ ಆಗಿರ್ಬೋದು, ಹೈಕಮಾಂಡ್ ಅಭಿಪ್ರಾಯ ಕೂಡ ಒಂದೇ ಆಗಿರ್ಬೋದು. ಬಿಕಾಸ್ ಇಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಆಗಬಹುದಾದಂತ ಪರಿಣಾಮ ಆಗಿರ್ಬೋದು, ಅಥವಾ ಅದರಲ್ಲಿ ಫಸ್ಟ್ ಟರ್ಮ್ ಯಾರಿಗೆ ಕೊಡ್ತೀವಿ ಅದು ಮುಂದೆ ಆಗಬಹುದಾದಂತ ಚುನಾವಣೆಗೆ ಆಗುವಂತ ಎಫೆಕ್ಟ್ ಆಗಿರ್ಬೋದು. ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿರ್ತಾರೆ. ಇದು ಹೈಕಮಾಂಡ್ ಸಿಎಂ ಆಯ್ಕೆ ಮಾಡುತ್ತೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಿದ್ದು ನಿವಾಸದ ಬಳಿ ಶಾಸಕ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟರು. ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕ ಪಕ್ಷದ್ದು ಫಸ್ಟ್ ಮೀಟಿಂಗ್ ಆಗಿದೆ. ನಿನ್ನೆ ಮೀಟಿಂಗ್ ಆಗಿದೆ. ನಿನ್ನೆ ಎಲ್ಲ MLAs ಅವರ ಒಂದು ಅಭಿಪ್ರಾಯವನ್ನು ಅವರು ತಗೊಂಡಿದ್ದಾರೆ. ಅಭಿಪ್ರಾಯ ಇವಾಗ ಎಲ್ಲ ನಮ್ಮ ಉಸ್ತುವಾರಿ ಏನ್ ಬಂದಿದ್ರು, AICC ಇಂದ ಅಬ್ಸರ್ವರ್ಸ್ ಏನ್ ಬಂದಿದ್ರು, ಸನ್ಮಾನ್ಯ ಶಿವಕುಮಾರ್ ಶಿಂದೆ ಅವರು, ಜಿತೇಂದ್ರ ಸಿಂಗ್ ಅವರು ಏನ್ ಬಂದಿದ್ರು, ಎಲ್ಲರೂ ಡೆಲ್ಲಿಗೆ ಹೋಗ್ತಾರೆ. ಶಾಸಕ ಪಕ್ಷದಲ್ಲಿ ಎಲ್ಲರೂ ಒಂದೇ ಒಪ್ಪಂದ ಇದೆ, ಏನ್ ತೊಂದರೆ ಇಲ್ಲ. ಹೈಕಮಾಂಡ್ ಅವರು ಎಲ್ಲರ ಒಂದು ಒಪಿನಿಯನ್ ತಗೊಂಡು ಒಳ್ಳೆ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಬಹಳ ಫೈಟ್ ಆಗಿಲ್ವ ಸರ್? ಗೊಂದಲ ಆಗಿಲ್ವಾ? ಸಭೆಯಲ್ಲಿ ನಿರ್ಧಾರ ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ. ಇಲ್ಲ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಂದಾನೆ ಒಂದು ಡಿಸಿಷನ್ ಆಗ್ತದೆ. ಎಲ್ಲ MLAs ಅವರ ಒಂದು ಒಪಿನಿಯನ್ ತಗೊಂಡು ಒಂದು ತೀರ್ಮಾನ ತಗೊಳ್ತಾರೆ. ಒಳ್ಳೆ ರೀತಿಯ ತೀರ್ಮಾನ ಆಗ್ತದೆ, ಅದ್ರಲ್ಲಿ ಎರಡು ಮಾತಿಲ್ವೇ. ಅಜಯ್ ಸಿಂಗ್ ಅವರು ಮಂತ್ರಿ ಆಗ್ತಾರೆ ನಮ್ಮ ವರಿಷ್ಠರು. ಈಗಾಗಲೇ ನಾನು ಮುಖ್ಯ ಸಚೇತಕನಾಗಿ ಕಳೆದ 3 ವರ್ಷ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ವರಿಷ್ಠರು ಮುಖಂಡರು ಒಂದು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ತಾವು ಆಕಾಂಕ್ಷಿ ಅಲ್ವಾ? ನಾನು ಆಕಾಂಕ್ಷಿ ಇದ್ದೀನಿ. ನಾ ಮುಖ್ಯಮಂತ್ರಿ ಆಯ್ಕೆ ಕಸರತ್ತಿನ ಮಧ್ಯೆ ಅಜಯ್ ಸಿಂಗ್ ಹೇಳಿದಂತೆ ಈಗ ಆಲ್ರೆಡಿ ಸಾಕಷ್ಟು ಸಚಿವರು ಲಾಬಿ ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಂಭಾವ್ಯ ಸಚಿವರ ಪಟ್ಟಿಯೂ ಕೂಡ ಒಳಗೊಳಗೆ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ ಮೂಲಗಳಿಂದ ಸಿಕ್ಕಿರುವಂತ ಸಂಭವ್ಯರ ಪಟ್ಟಿಯನ್ನ ತೋರಿಸ್ತಾ ಹೋಗ್ತೀವಿ. ಯಾರೆಲ್ಲ ಆ ರೇಸ್ ನಲ್ಲಿ ಇದ್ದಾರೆ, ಆಯ್ಕೆ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿತನ, ದಲಿತ ಸಮುದಾಯ, ಸಿಎಂ ರೇಸ್ ನಲ್ಲಿ ಇದ್ದಂತವ್ರು. ಅಟ್ಲೀಸ್ಟ್ DCM ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರು DCM ಕೊಡದೆ ಹೋದ್ರು ಕೂಡ ಮಂತ್ರಿ ಅಂತಾದ್ರು ಹಾಗೆ ಆಗ್ತಾರೆ. ಬಿಕಾಸ್ ಆ ಸಮುದಾಯದ ಮತಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರು ಸಮ್ಮಿಶ್ರ ಸರ್ಕಾರ ಇದ್ದಂತ ಟೈಮ್ನಲ್ಲೂ ಕೂಡ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂತವರು. ತುಂಬಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಪೈಕಿ, ನಾಯಕರ ಪೈಕಿ ಇವರು ಕೂಡ ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದಿಂದ ಗೆದ್ದಿರುವಂತವ್ರು. ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಯಾರು ಅಂತ ನಾವು ನೋಡೋದಾದ್ರೆ, MB ಪಾಟೀಲ್ 2013ರ ಸಿದ್ದರಾಮಯ್ಯನವರ ಗವರ್ಮೆಂಟ್ ಅಲ್ಲಿ ಇವರು ಕೂಡ ಸಚಿವರಾಗಿದ್ದಂಥವ್ರು. ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನೀಟಾಗಿ ಆ ಖಾತೆಯನ್ನ ನಿರ್ವಹಿಸಿದಂತ ಕೀರ್ತಿ MB ಪಾಟೀಲ್ ಅವರಿಗೆ ಸಲ್ಲುತ್ತೆ. ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಮುಖ, ಪ್ರಭಾವಿ, ಪ್ರಾಬಲ್ಯ ಇರುವಂತ ನಾಯಕ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. MB ಪಾಟೀಲ್ ಅವರಿಗೆ DCM ಸ್ಥಾನ ಸಿಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಅಕಸ್ಮಾತ್ DCM ಹುದ್ದೆ ಸೃಷ್ಟಿ ಆಗದೇ ಇದ್ದಾರೆ, ಇವರು ಸಚಿವರಂತೂ ಹಾಗೆ ಆಗ್ತಾರೆ, ಗ್ಯಾರಂಟಿ, ಅದು ನೋ ಡೌಟ್. ಹಿರಿತನ, ಲಿಂಗಾಯತ ಸಮುದಾಯ ಮತ್ತೆ CM ರೇಸ್ ನಲ್ಲೂ ಕೂಡ ಇದ್ದಂತವರು, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಂತವರು. ನೆಕ್ಸ್ಟ್ ಯಾರಿದ್ದಾರೆ ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅಂದ್ರೆ, ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ರು ಇವರು, HC ಮಹದೇವಪ್ಪ ಅವರು. 2013ರಲ್ಲೂ ಕೂಡ ಸಿದ್ದರಾಮಯ್ಯನವರ ಗವರ್ಮೆಂಟ್ ಅಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಂತವರು. ದಲಿತ ಸಮುದಾಯ, ಹಿರಿತನ, ಸಿದ್ದು ಆಪ್ತ, ಹಳೆ ಮೈಸೂರು ಭಾಗದ ಪ್ರಭಾವ, ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಯಾರಿದ್ದಾರೆ ಈ ಒಂದು ರೇಸ್ ನಲ್ಲಿ ಅಂತ ಗಮನಿಸೋದಾದ್ರೆ, KJ ಜಾರ್ಜ್. ಹೈಕಮಾಂಡ್ ನ ಪರಮಾಪ್ತ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರ ಪರಮಾಪ್ತ ಕೂಡ ಹೌದು. ಅವರ ಹಿರಿತನ, ಹಾಗೆ ಕ್ರಿಶ್ಚಿಯನ್ ಸಮುದಾಯದ ಒಂದು ಪ್ರಭಾವಿ ನಾಯಕ, ಹೈಕಮಾಂಡ್ ಆಪ್ತ ಆಗಿರುವಂತ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಆಲ್ಮೋಸ್ಟ್ ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಇವರು ಹೈಕಮಾಂಡ್ ಜೊತೆನೂ ಕೂಡ ಅತ್ಯುತ್ತಮವಾದಂತ ಬಾಂಧವ್ಯವನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ಇನ್ಯಾರಿದ್ದಾರೆ ಈ ಒಂದು ಲಿಸ್ಟ್ ಅಲ್ಲಿ ಅಂತ ಗಮನಿಸೋದಾದ್ರೆ, ಕೃಷ್ಣ ಬೈರೇಗೌಡ ಬುದ್ಧಿವಂತರು ಕೂಡ ಹೌದು. 2013ರಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಸಂಸದೀಯ ಅಂದ್ರೆ ಒಂದು ಸಚಿವ ಸ್ಥಾನ ಇತ್ತಲ್ಲ, ಮಾಧುಸ್ವಾಮಿ ಅವರ
ಸಚಿವ ಸ್ಥಾನ ಅದನ್ನ ನಿರ್ವಹಿಸಿದಂತವ್ರು 2013ರ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು, ಅನುಭವಿ ಯುವ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ರು, ಸಿದ್ದರಾಮಯ್ಯನವರ ಕೂಡ ಆಪ್ತ ಬಳಗದಲ್ಲಿ ಇರುವಂತ ಶಾಸಕರ ಪೈಕಿ ಇವರು ಕೂಡ ಗುರ್ಸ್ಕೊಂಡಿದ್ದಾರೆ. ಇನ್ನ ಪ್ರಿಯಾಂಕ್ ಖರ್ಗೆ ಅವರ ಪುತ್ರ 2013ರಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಅಲ್ಲೂ ಕೂಡ ಇವರು ಸಚಿವರಾಗಿದ್ದಂತವರು. ದಲಿತ ಮತ್ತು ಯುವ ನಾಯಕ, ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು. ಕಾಂಗ್ರೆಸ್ ಅಧ್ಯಕ್ಷರ ಪುತ್ರ ಅನ್ನುವ ಕಾರಣಕ್ಕೆ ಸಿಗುತ್ತೆ ಅನ್ನೋದಕ್ಕಿಂತ ಆ ಅರ್ಹತೆ ಇದೆ ಪ್ರಿಯಾಂಕ ಖರ್ಗೆ ಅವರಿಗೆ, ಈಗ ಆಲ್ರೆಡಿ ನಿಭಾಯಿಸಿದ್ದಂತವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರು, 4 ಮಹಿಳಾ ಶಾಸಕರಲ್ಲಿ ಪ್ರಭಾವಿ ಇವರು. ಡಿಕೆಶಿ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿರುವಂತದ್ದು. ಅಕಸ್ಮಾತ್ ಎಲ್ಲಾದ್ರೂ ಡಿಕೆಶಿ ಬಣಕ್ಕೆ ಒಂದ್ ಕಡೆ ಒಂದು 10 ಸ್ಥಾನ, ಸಿದ್ದರಾಮಯ್ಯನವರ ಬಣದಲ್ಲಿ ಒಂದು 10 ಸ್ಥಾನ ಅಂತ ಏನಾದ್ರೂ ಲೆಕ್ಕ ಹಾಕೊಳ್ಳೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಕ್ಕೇ ಸಿಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಲಿಂಗಾಯತ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ಸಹಜವಾಗಿ ಪ್ರಭಾವಿ ನಾಯಕರು. ಸೊ ಹೀಗಾಗಿ ಇವ್ರಿಗೂ ಕೂಡ ಕೊಡ್ತಾರೆ ಅನ್ನುವಂಥದ್ದು. ಶಾಮನೂರು ಪ್ರಭಾವ, ಲಿಂಗಾಯತ ಸಮುದಾಯ, ಅದರ ಜೊತೆಗೆ ಒಂದು ಕಂಟಿನ್ಯೂಸ್ ಆಗಿ ಗೆದ್ದು ಬರ್ತಾ ಇರುವಂತದ್ದು ಬೇರೆ. ಇನ್ನ ಚಲುವರಾಯಸ್ವಾಮಿ ಅವರು ಮಂಡ್ಯ ಭಾಗದಲ್ಲಿ ನಾವು ತೆಗೆದುಕೊಂಡಂತ ಟೈಮ್ನಲ್ಲಿ ಒಕ್ಕಲಿಗ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಒಲವನ್ನ ತೋರಿಸಿದೆ. 5 ಸೀಟನ್ನ ಗೆದ್ದಿರುವಂತದ್ದು ಕಾಂಗ್ರೆಸ್ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಸೊ ಹೀಗಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು, ಮಂಡ್ಯ ಲಿಸ್ಟ್ ನಲ್ಲಿ ಮೊದಲಿಗ, ಲೋಕಸಭೆ ಚುನಾವಣೆಗೂ ಕೂಡ ಲಾಭ ಆಗುತ್ತೆ ಅಂತ ಇವರು ಸಂಸದರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದಂತವರು, ಜೆಡಿಎಸ್ ನಲ್ಲಿ ಇದ್ದಂತವರು, ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದಂತವರು. ಸೊ ಇವರನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಆ ಜಿಲ್ಲೆಯಲ್ಲಿ ಕನ್ಸಿಡರ್ ಮಾಡಿದಂತ ಟೈಮ್ ನಲ್ಲಿ ಸಹಜವಾಗಿ ಚಲುವರಾಯಸ್ವಾಮಿ ಅವರಿಗೆ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ. ನೆಕ್ಸ್ಟ್ ಇನ್ಯಾರಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಬೇರೆ, ಬೆಳಗಾವಿ ಭಾಗದ ಪ್ರಮುಖ ನಾಯಕರು. ಸೊ ಇವರು ಆಲ್ಮೋಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದಂತ ಟೈಮ್ ನಲ್ಲೆಲ್ಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2013ರಲ್ಲೂ ಕೂಡ ಇವರು ಸಚಿವರಾಗಿದ್ದಂಥವ್ರು. ಹಿರಿಯ ನಾಯಕರು, ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರು, ಸಿದ್ದರಾಮಯ್ಯನವರ ಆಪ್ತರು, ರಮೇಶ್ ಕಟ್ಟಿ ಹಾಕ್ಲಿಕ್ಕೆ ಪ್ರಮುಖವಾದಂತ ಒಂದು ಅಸ್ತ್ರ ಆಗಿದ್ದಂಥವ್ರು ಬೆಳಗಾವಿ ಭಾಗದಲ್ಲಿ. ಮತ್ತೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಟಫ್ ಫೈಟ್ ಕೊಟ್ಟಿದ್ರು ಬಿಜೆಪಿಗೆ. ಜಸ್ಟ್ ಸೋತಿದ್ದು 3-4 ಸಾವಿರ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಡಿಸಿಎಂ ಸ್ಥಾನ ಸಿಕ್ಕರೂ ಸಿಗಬಹುದು. ಅಕಸ್ಮಾತ್ ಡಿಸಿಎಂ ಸ್ಥಾನ ಆ ಒಂದು ಹುದ್ದೆ ಸೃಷ್ಟಿ ಆಗದೇ ಇದ್ದಲ್ಲಿ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತದೆ. ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಹಿರಿಯ ನಾಯಕ, ಪ್ರಭಾವಿ ನಾಯಕ, 7 ಬಾರಿ ಗೆದ್ದಿರುವಂತ ನಾಯಕರು ರಾಮಲಿಂಗಾರೆಡ್ಡಿ ಅವರು, 8 ಬಾರಿ ಗೆದ್ದಿರುವಂತ ನಾಯಕರು. ಪಕ್ಷ ನಿಷ್ಠೆ, ಡಿಕೆ ಶಿವಕುಮಾರ್ ಅವರ ಆಪ್ತ, ಲೋಕಸಭೆ ಚುನಾವಣೆಗೂ ಲಾಭ. ಬರೀ ಲೋಕಸಭೆ ಚುನಾವಣೆ ಮಾತ್ರ ಅಲ್ಲ, ಬಿಬಿಎಂಪಿ ಚುನಾವಣೆ ಬೇರೆ ನೆಕ್ಸ್ಟ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಭಾವಿ ನಾಯಕರಾಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಇವರೆಲ್ಲ ಈಗ ನಾವು ತೋರಿಸ್ತಾ ಇದೀವಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಪರ್ಮನೆಂಟ್ ಇವರು ಹಾಗೆ ಆಗ್ತಾರೆ ಅಂತ. ಹೊಸ ಮುಖಗಳು ಬಂದ್ರಷ್ಟೇ ಇಲ್ಲಿ ಆಶ್ಚರ್ಯ ಅಂತ ಅನ್ಸೋದು. ದಿನೇಶ್ ಗುಂಡೂರಾವ್ ಅವರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಹಿರಿತನ, ಅನುಭವ, ಬ್ರಾಹ್ಮಣ ಕೋಟ, ಹೈಕಮಾಂಡ್ ಪ್ರಭಾವ ಕೂಡ ಇವರಿಗೆ ಇರುವಂತದ್ದು. ಅಂದ್ರೆ ಅಲ್ಲಿ ಅತ್ಯುತ್ತಮವಾದಂತ ಬಾಂಧವ್ಯವನ್ನ ಹೊಂದಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯನವರ ಆಪ್ತರು. ಇವ್ರ ತಂದೆ ಬೇರೆ ಮುಖ್ಯಮಂತ್ರಿಗಳಾಗಿದ್ದಂಥವರು. 6 ಬಾರಿ ಸತತವಾಗಿ ಗಾಂಧಿನಗರ ಕ್ಷೇತ್ರದಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಅಂತೂ ತುಂಬಾ ಅಲ್ಪ ಮತಗಳಿಂದ ಗೆದ್ದಿದ್ದು ದಿನೇಶ್ ಗುಂಡೂರಾವ್. ಜಸ್ಟ್ ಒಂದು 115 ಮತಗಳ ಅಂತರ ಅಷ್ಟೇ ಅನ್ಸುತ್ತೆ ಗೆದ್ದಿದ್ದು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಭಾಗಕ್ಕೆ ನೋಡೋದಾದ್ರೆ 2013ರ ಸಂದರ್ಭದಲ್ಲಿ ಅಲ್ಲಿ ಗೆದ್ದು ಸಚಿವರು ಕೂಡ ಆಗಿದ್ದಂಥವರು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿದ್ದಾರೆ. ಹಿರಿತನ, ಒಬಿಸಿ ಕೋಟ, ಸಿದ್ದರಾಮಯ್ಯನವರ ಆಪ್ತ, ಲೋಕಸಭೆ ಚುನಾವಣೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಆ ಸಮುದಾಯದ ಮತಗಳು ಕೂಡ ಬರ್ತಾವೆ ಅನ್ನುವಂತ ಲೆಕ್ಕಾಚಾರ ಇದೆ. ಸೊ ಹೀಗಾಗಿ ಅವರಿಗೆ ಕೊಟ್ಟರು ಕೊಡಬಹುದು ಅಂತ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಸಿಗುವಂತ ಚಾನ್ಸಸ್ ಇದೆ. ಸೋಲರಿಯದ ಸರದಾರ ಚಾಮರಾಜಪೇಟೆಯಲ್ಲಿ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಉಪಚುನಾವಣೆ ಗೆದ್ದ ನಂತರ 2008, 13, 18 ಈಗ 23ರಲ್ಲೂ ಕೂಡ ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಅವರ ಪರಮಾಪ್ತ, ಅದರ ಜೊತೆಗೆ ಅಲ್ಪಸಂಖ್ಯಾತ ಪ್ರಮುಖ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಹೆಚ್ಚಿನ ಒಂದು ಸಾಧ್ಯತೆ ಇದೆ, ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಸೋತಿದ್ರು ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಗಿತ್ತು. ಲಿಂಗಾಯತ ಪ್ರಮುಖ ನಾಯಕರಲ್ಲಿ ಇವರು ಕೂಡ ಒಬ್ರು. ಇವರು ಬಂದಂತ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಭಾವ ಬಂದು ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲಿ ಸಹಕಾರಿಯಾಗಿರುವಂತದ್ದು. ಬಿಜೆಪಿಗೆ ತಿರುಗೇಟು ಕೊಟ್ಟಂತ ಲೆಕ್ಕ. ಪಕ್ಷ ಸೇರ್ಪಡೆ ವೇಳೆ ಎಲ್ಲೋ ಒಂದ್ ಕಡೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಕಂಡೀಷನ್ ಹಾಕಿದ್ರು ಅಂತ ಹೇಳಲಾಗ್ತದೆ. ಬಟ್ ಕೊಡುವಂತ ಚಾನ್ಸಸ್ ಇದೆ. ಬಿಕಾಸ್ ಪ್ರಭಾವ ಮತ್ತೆ ಪ್ರಾಬಲ್ಯ ಜಾಸ್ತಿ ಇದೆ ಲಕ್ಷ್ಮಣ್ ಸವದಿ ಅವರು. ಸೊ
ಸೊ ಅಲ್ಲಿ ಅಥಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಪಕ್ಕದ ಕುರ್ಚಿ ಆಗಿರ್ಬೋದು, ಅಲ್ಲಿನ ಅಭ್ಯರ್ಥಿಗಳು ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರ ಪಾತ್ರ ದೊಡ್ಡದಿತ್ತು. ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು 2013 ಕೂಡ ಅವರು ಸಚಿವರಾಗಿದ್ದಂಥವ್ರು, ಲಿಂಗಾಯತ ನಾಯಕ, ಪಕ್ಷದ ಕಾರ್ಯಾಧ್ಯಕ್ಷ, ಬೀದರ್ ಕೋಟಾದಡಿಯಲ್ಲಿ ಆ ಒಂದು ಜಿಲ್ಲೆಯನ್ನ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಕೊಡುವಂತ ಚಾನ್ಸಸ್ ದಟ್ಟವಾಗಿದೆ. ನೆಕ್ಸ್ಟ್ BK ಹರಿಪ್ರಸಾದ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು, ಈಡಿಗ ಕೋಟ ಹಿರಿಯ ನಾಯಕರು, ಹೈಕಮಾಂಡ್ಗೆ ಪರಮಾಪ್ತರ ಪೈಕಿ ಇವರು ಕೂಡ ಒಬ್ರು. ಯಾಕೆಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂಥವರು BK ಹರಿಪ್ರಸಾದ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ. ಬಂದು MLC ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ MLC ಕೋಟಾದ ಅಡಿಯಲ್ಲಿ ಇವರಿಗೆ ಸಿಗುವಂತ ಎಲ್ಲಾ ಚಾನ್ಸಸ್ ಇದೆ. ಭೈರತಿ ಸುರೇಶ್ ಕುರುಬಾಕೋಟ, ಬೆಂಗಳೂರು, ಸಿದ್ದರಾಮಯ್ಯ ಆಪ್ತ, ಇವರಿಗೆ ಎಷ್ಟರ ಮಟ್ಟಿಗೆ ಮಣಿಯನ್ನ ಹಾಕಲಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಸಿಗುವಂತ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಶಿವಮೊಗ್ಗ ಭಾಗದ ಪ್ರಭಾವಿ ನಾಯಕರು, ಬಂಗಾರಪ್ಪ ಅವರ ಪುತ್ರ ಬೇರೆ. ನಾವ್ ಹೇಳ್ತಾ ಇದ್ವಿ ಋಣ ಸಂದಾಯ ಮಾಡಬಹುದೇನೋ DK ಶಿವಕುಮಾರ್ ಅಂತ. ಬಿಕಾಸ್ DK ಶಿವಕುಮಾರ್ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಬಂಗಾರಪ್ಪ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವ್ರು. ಸೊ ಹೀಗಾಗಿ DK ಶಿವಕುಮಾರ್ ಅವರು ಅವರಿಗೆ ಅಂದ್ರೆ ಸಚಿವ ಸ್ಥಾನ ಕೊಡಿಸುವಂತ ಸಾಧ್ಯತೆ ದಟ್ಟವಾಗಿದೆ. UT ಖಾದರ್ 2013 ಕೂಡ ಸಚಿವರಾಗಿದ್ದಂಥವ್ರು, ಆರೋಗ್ಯ ಇಲಾಖೆ ಸಚಿವರಾಗಿದ್ದಂಥವ್ರು, ಅಲ್ಪಸಂಖ್ಯಾತ ನಾಯಕ, ಕರಾವಳಿ ಕರ್ನಾಟಕ ಕೋಟಾದಡಿಯಲ್ಲಿ ಅವರಿಗೆ ಸಿಗುವಂತ ಸಾಧ್ಯತೆ ಇದೆ. ಪಕ್ಷ ನಿಷ್ಠೆ ಪ್ಲಸ್ DK ಸಿದ್ದು ಇವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮೇನ್ ಆಗಿ. ಸೊ ಹೀಗಾಗಿ ಪ್ರಭಾವಿ ನಾಯಕ, ಸರಳ ಸಜ್ಜನ ವ್ಯಕ್ತಿತ್ವವನ್ನ ಹೊಂದಿರುವಂತವರು, ಈ ಹಿಂದೆ ಕೊಟ್ಟಂತ ಖಾತೆಗಳನ್ನ ಕೂಡ ಸಮರ್ಥವಾಗಿ ನಿಭಾಯಿಸಿದ್ರು. ವಿನಯ್ ಕುಲಕರ್ಣಿ ಅವರು ಕಿತ್ತೂರು ಕರ್ನಾಟಕ ಕೋಟ ಬಿಜೆಪಿಗೆ ತಿರುಗೇಟು ಕೊಟ್ಟಂತ ಲೆಕ್ಕ. ಅವರು ಕ್ಷೇತ್ರಕ್ಕೆ ಹೋಗದನೆ ಗೆದ್ದು ಬಂದಂತ ಕೀರ್ತಿ ಇದೆ ವಿನಯ್ ಕುಲಕರ್ಣಿ ಅವರಿಗೆ. ಸೊ ಅವರಿಗೆ ಸಿಗುವಂತ ಚಾನ್ಸಸ್ ಇದೆ. ಕೈ ಸಂಭಾವ್ಯ ಮಂತ್ರಿಗಳು ಇವರಿಬ್ಬರಲ್ಲಿ ಒಬ್ರಿಗೆ ಕೊಡ್ತಾರೆ ಅಂತ. ಗೋವಿಂದರಾಜನಗರ ಶಾಸಕರು ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ ಅವರು ವಿಜಯನಗರದ ಶಾಸಕರು, ಅಪ್ಪ ಮಕ್ಕಳಲ್ಲಿ ಒಬ್ರಿಗೆ ಕೊಡುವಂತ ಚಾನ್ಸಸ್ ಇದೆ. ತುಕಾರಾಂ ಬಿ ನಾಗೇಂದ್ರ ಅವರು ಬಳ್ಳಾರಿ ಭಾಗಕ್ಕೆ ನಾವು ನೋಡೋದಾದ್ರೆ ಯಾರಿಗಾದ್ರೂ ಒಬ್ರಿಗೆ ಕೊಡ್ಬೇಕಲ್ಲ. ಸೊ ಅವರಲ್ಲಿ ಒಬ್ರಿಗೆ ಕೊಡುವಂತ ಚಾನ್ಸಸ್ ಇದೆ. ಅದರಲ್ಲೂ ನಾಗೇಂದ್ರ ಅವರಿಗೆ ಶ್ರೀರಾಮುಲು ಅವರನ್ನ ಸೋಲ್ಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಕೊಡುವಂತ ಚಾನ್ಸಸ್ ದಟ್ಟವಾಗಿದೆ. ತನ್ವೀರ್ ಸೇಠ್ ಅವರು ಮೈಸೂರು ಭಾಗದವರು. ಸೊ ಅವ್ರಿಗೂ ಕೂಡ ಮುಸ್ಲಿಂ ಕೋಟಾದಡಿಯಲ್ಲಿ ಸಿಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪುಟ್ಟರಂಗ ಶೆಟ್ಟಿ ಅವಾಗಲೇ ಹೇಳ್ದೆ ನಾನು, ಇವರೆಲ್ಲರೂ ಕೂಡ ಸಂಭಾವ್ಯ ಮಂತ್ರಿಗಳಾಗುವಂತ ಚಾನ್ಸಸ್ ಇದೆ. HK ಪಾಟೀಲ್ ಅವರು ಕೂಡ ಹಿರಿಯ ನಾಯಕರನ್ನ ಕನ್ಸಿಡರ್ ಮಾಡಿದಂತ ಟೈಮ್ನಲ್ಲಿ ಅವರಿಗೆ ಸಿಗುವಂತ ಚಾನ್ಸಸ್ ಇದೆ. ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಈ ಬಾರಿ ರೇಸ್ ನಲ್ಲಿದ್ದಾರೆ. ಯಾದಗಿರಿ ಭಾಗವನ್ನ ಕನ್ಸಿಡರ್ ಮಾಡಿದಂತ ಟೈಮ್ನಲ್ಲಿ ಅವರಿಗೆ ಸಿಗುವಂತ ಚಾನ್ಸಸ್ ಅಂತ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಕೆಲವರಿಗೆ ಕೊಡ್ಬೇಕಲ್ಲ. KH ಮುನಿಯಪ್ಪ ಹಿರಿಯ ನಾಯಕರು, ದಲಿತ ನಾಯಕರು, ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂತವರು, ಫಸ್ಟ್ ಟೈಮ್ MLA ಎಲೆಕ್ಷನ್ ಗೆ ನಿಂತು ಗೆದ್ದಿದ್ದಾರೆ. ಅವರು DCM ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡ್ಬೇಕು ಯಾವ ರೀತಿಯ ಕನ್ಸಿಡರ್ ಮಾಡ್ತಾರೆ ಅಂತ. ನಮ್ಮ ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರ ಸತತವಾಗಿ 4 ಬಾರಿ ಆಯ್ಕೆ ಆಗಿ ಬಂದಿದ್ದಂತವ್ರು. ಇವರಿಗೆ ಯಾವ ಕಾರಣಕ್ಕೆ ಸಿಗುವಂತ ಚಾನ್ಸಸ್ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಗೆದ್ದಿರುವಂತ ಏಕೈಕ ಕಾಂಗ್ರೆಸ್ನ ಶಾಸಕರು, ಇನ್ಯಾರು ಕಾಂಗ್ರೆಸ್ನ ಶಾಸಕರೇ ಇಲ್ಲ. ಅದೊಂದು ಮೇಜರ್ ಅಡ್ವಾಂಟೇಜ್ ಶಿವಲಿಂಗೇಗೌಡರಿಗೆ. ಸೊ ಹೀಗಾಗಿ ಸಿಗುವಂತ ಚಾನ್ಸಸ್ ಇದೆ. ಪ್ರದೇಶವಾರು, ಜಿಲ್ಲಾವಾರು ಏನಾದ್ರೂ ಸ್ಥಾನಮಾನವನ್ನ ಕೊಟ್ಟಂತ ಟೈಮ್ನಲ್ಲಿ ಶಿವಲಿಂಗೇಗೌಡರು ಮೇಜರ್ ಪ್ಲಸ್ ಆಗುವಂತ ಚಾನ್ಸಸ್ ಅಂದ್ರೆ ಅವರು ಹಾಸನ ಭಾಗದಲ್ಲಿ ಗೆದ್ದಿರುವಂತ ಏಕೈಕ ಶಾಸಕ ಅನ್ನುವ ಕಾರಣಕ್ಕೋಸ್ಕರ.